ಕರಾವಳಿ ದೈವಾರಾಧಕರ ಸಂಘರ್ಷ ಸುಖಾಂತ್ಯ. ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ ದೈವಾರಾಧಕ. ದೈವಾರಾಧನೆ ಅಂದ್ರೆ ಕರಾವಳಿಯ ಸಂಸ್ಕೃತಿ. ಆದ್ರೆ ಇತ್ತೀಚೆಗೆ ದೈವಾರಾಧನೆ ಭಾರಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಮಂಗಳೂರಿನ ಬಾರೆಬೈಲಿನಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಲ್ಲಿಸಿದರು. ಅದರ ಬಳಿಕ ಭಾರಿ ವಿವಾದ ಹುಟ್ಟುಕೊಂಡಿದೆ. ಸದ್ಯ ಹಿರಿಯರು ಕುಳಿತು ಕಾರಣಿಕದ ಕೊಂಡಾಣ ದೈವಸ್ಥಾನದಲ್ಲಿ ಸಂಘರ್ಷವನ್ನ ಶಮನಗೊಳಿಸಿದ್ದಾರೆ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ಮುಂದಾಳತ್ವವನ್ನು ವಹಿಸಿದ್ದ ರವಿ ಪ್ರಸನ್ನ ಚಿನ್ನಕದ್ದ ವಿಚಾರದಲ್ಲಿ ಮಾಡಿದ ಆಪಾದನೆಗೆ ಕ್ಷಮೆ ಕೋರಿದ್ದಾರೆ. ಅಸಲಿಗೆ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ದೈವ ನರ್ತಕ ಸಂಪ್ರದಾಯ ಮೀರಿದ್ದಾರೆ ಅನ್ನೋ ಚರ್ಚೆ ಹೆಚ್ಚಾಗಿತ್ತು. ದೈವಾರಾಧಕರ ವಿರುದ್ಧ ತಮ್ಮಣ್ಣ ಶೆಟ್ಟಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ರಿಷಬ್ ಶೆಟ್ಟಿ ನೇಮೋತ್ಸವದ ವಿರುದ್ಧ ಅಪಸ್ವರ ಜೋರಾಗಿತ್ತು. ಅಂದು ಹರಕೆ ನೇಮೋತ್ಸವ ನಡೆದ ದೈವಸ್ಥಾನದಲ್ಲೇ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ನಡೆಸಿ ಸಮಜಾಯಿಷಿ ನೀಡಿತ್ತು. ಮಾತಿನ ಬರದಲ್ಲಿ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಕೊಂಡಾನ ದೈವಸ್ಥಾನದ ಚಿನ್ನ ಕದ್ದಿದ್ದಾರೆ ಅಂತ ರವಿ ಪ್ರಸನ್ನ ಆರೋಪಿಸಿದ್ರು. ಈ ಆರೋಪ ಸಾಬೀತಿಗೆ ತಮ್ಮಣ್ಣ ಶೆಟ್ಟಿ ಸವಾಲ್ ಹಾಕಿದ್ರು. ಹತ್ತಿರದ ಕಾರ್ಣಿಕ ಕ್ಷೇತ್ರವಾದ ಕೊಂಡಾಣದಿಂದ ಬಂಗಾರವನ್ನು ಕದ್ದಿದ್ದಾರೆ, ಷಣ್ಮುಖ ದೇವಸ್ಥಾನದಿಂದ ಕದ್ದಿದ್ದಾರೆ. ಈಗ ಬೇರೆ ಬೇರೆ ಎಲ್ಲ ಅಪವಾದದ ಜೊತೆಗೆ 5 ಲಕ್ಷದ ಡಿಮಾಂಡ್ ಅನ್ನು ಮಾಡಿದ್ರು. ಈ ತರ ಎಲ್ಲ ಮಾತಾಡಿದ್ರು. ಆ ಸಮಯದಲ್ಲಿ ಆ ಪ್ರಕಾರ ಮಾತಾಯಿತು. ನಮ್ಮ ಬಗ್ಗೆ ಅದರ ಕಳ್ಳತನದ ಆರೋಪ ಹಾಕಿದ್ದು ಸುಳ್ಳು ಆರೋಪ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಮನಪರಿವರ್ತನೆಯಾಗಿ ಆ ಕ್ಷೇತ್ರದ ನಂಬಿಕೆ ಮತ್ತೆ ಬಂದು ಅವರು ಅವರ ಸಪರಿವಾರದ ಜೊತೆ ಇವತ್ತು ಬಂದು ಕೊಂಡಾನ ಪಿಲ್ಚಂಡಿ ವೈದ್ಯನಾಥ ಬಂಟ ಕ್ಷೇತ್ರ ಮೂವೇರು ಇಂಗುಳ ಕೊಂಡಾನಕ್ಕೆ ಬಂದು ಸಿಯಾಲ, ಹೂ, ಬಂಗಾರ ಇಂಥ ಹರಿಕೆಗಳನ್ನು ನೀಡುವುದರ ಮುಖಾಂತರ ನಾನು ಕೊಂಡಾಣದ ಹೆಸರನ್ನ ಪ್ರತಾಪ ಮಾಡಿದ್ದು ಮತ್ತೆ ಅಲ್ಲಿಂದ ಬಂಗಾರ ಕದ್ದದ್ದು ಅದು ನನ್ನ ಸುಳ್ಳು. ಇದಾದ್ದರಿಂದ ನಾನು ಅದಕ್ಕೆ ಕ್ಷಮೆ ಯಾಚಿಸಿದ್ರು. ಅವರು ಕ್ಷಮೆ ಯಾಚಿಸಿದ್ರು. ಆ ಪ್ರಕಾರ ಒಂದರ್ಥದ ಸುಖಾಂತ್ಯವು ಆಯಿತು ಅಂತ ಹೇಳಬಹುದು. ಒಂದರ್ಥದ ಸುಖಾಂತ್ಯ. ಕೊಂಡಾಣ ದೈವಸ್ಥಾನದ ಚಿನ್ನ ಕದ್ದ ವಿಷಯ ಕಾವು ಪಡೆಯಿತು. ತಕ್ಷಣ ಕೊಂಡಾಣ ಕ್ಷೇತ್ರದ ಹಿರಿಯರು ರವಿ ಪ್ರಸನ್ನ, ತಮ್ಮಣ್ಣ ಶೆಟ್ಟಿ ಇಬ್ಬರನ್ನು ಕೂಡ ಕರೆಸಿ ಸ್ಪಷ್ಟನೆ ಕೇಳಿದ್ರು. ಈ ವೇಳೆ ರವಿ ಪ್ರಸನ್ನ ಅವರು ಚಿನ್ನ ಕದ್ದ ಆರೋಪ ಹೊರಿಸಿದ್ದು ತಪ್ಪಾಗಿದೆ ಅಂತ ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ್ದಾರೆ. ನನ್ನ ಮಾತ ಯಾನು ಪಾತ್ರ ಪಿರದೆತ್ತೊಂಡೆ 6 ಬಣ್ಣ ನಡೆದ ಅವರ ಯಾನುಲ್ಲ ದಾದವಾತ ಪಾತಿರ್ದೇನ 5 ಪಿರದೆತ್ತೊನ್ನುವೆ ಎಂದು ಬಂಡೆ. ಕೊಂಡಾನ ಕ್ಷೇತ್ರಡು ಕೊಂಡಾನದ ಪುದರ್ದೆತ್ತಿನಕ್ಕು ಕಾಣಿಕೆಲ್ಲ ಬಾಡ್ದು ದೈವಡ ಕ್ಷಮೆನು ಕೇಂದ್ರ ಅಂಚಿಡ್ದ ಅವರ 6 ಬಣ್ಣಿನ ಪಾತ್ರೆ ಬಿರದೆ ತೊಂಡಿರು ಅಂಚೆ 8 ಬಣ್ಣಿನ ಪಾತ್ರೆಯನ್ನು ಬಿರದೆ ತೊನ್ನೆ ಅಂದು ಪಂಡದು 2 ಪಾತ್ರೆ. ಒಟ್ನಲ್ಲಿ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ಭುಗಿಲೆದ್ದ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ದೈವಾರಾಧಕರ ಸಂಘರ್ಷ ಸುಖಾಂತ್ಯ. ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ ದೈವಾರಾಧಕ. ದೈವಾರಾಧನೆ ಅಂದ್ರೆ ಕರಾವಳಿಯ ಸಂಸ್ಕೃತಿ. ಆದ್ರೆ ಇತ್ತೀಚೆಗೆ ದೈವಾರಾಧನೆ ಭಾರಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಮಂಗಳೂರಿನ ಬಾರೆಬೈಲಿನಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಲ್ಲಿಸಿದರು. ಅದರ ಬಳಿಕ ಭಾರಿ ವಿವಾದ ಹುಟ್ಟುಕೊಂಡಿದೆ. ಸದ್ಯ ಹಿರಿಯರು ಕುಳಿತು ಕಾರಣಿಕದ ಕೊಂಡಾಣ ದೈವಸ್ಥಾನದಲ್ಲಿ ಸಂಘರ್ಷವನ್ನ ಶಮನಗೊಳಿಸಿದ್ದಾರೆ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ಮುಂದಾಳತ್ವವನ್ನು ವಹಿಸಿದ್ದ ರವಿ ಪ್ರಸನ್ನ ಚಿನ್ನಕದ್ದ ವಿಚಾರದಲ್ಲಿ ಮಾಡಿದ ಆಪಾದನೆಗೆ ಕ್ಷಮೆ ಕೋರಿದ್ದಾರೆ. ಅಸಲಿಗೆ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ದೈವ ನರ್ತಕ ಸಂಪ್ರದಾಯ ಮೀರಿದ್ದಾರೆ ಅನ್ನೋ ಚರ್ಚೆ ಹೆಚ್ಚಾಗಿತ್ತು. ದೈವಾರಾಧಕರ ವಿರುದ್ಧ ತಮ್ಮಣ್ಣ ಶೆಟ್ಟಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ರಿಷಬ್ ಶೆಟ್ಟಿ ನೇಮೋತ್ಸವದ ವಿರುದ್ಧ ಅಪಸ್ವರ ಜೋರಾಗಿತ್ತು. ಅಂದು ಹರಕೆ ನೇಮೋತ್ಸವ ನಡೆದ ದೈವಸ್ಥಾನದಲ್ಲೇ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ನಡೆಸಿ ಸಮಜಾಯಿಷಿ ನೀಡಿತ್ತು. ಮಾತಿನ ಬರದಲ್ಲಿ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಕೊಂಡಾನ ದೈವಸ್ಥಾನದ ಚಿನ್ನ ಕದ್ದಿದ್ದಾರೆ ಅಂತ ರವಿ ಪ್ರಸನ್ನ ಆರೋಪಿಸಿದ್ರು. ಈ ಆರೋಪ ಸಾಬೀತಿಗೆ ತಮ್ಮಣ್ಣ ಶೆಟ್ಟಿ ಸವಾಲ್ ಹಾಕಿದ್ರು. ಹತ್ತಿರದ ಕಾರ್ಣಿಕ ಕ್ಷೇತ್ರವಾದ ಕೊಂಡಾಣದಿಂದ ಬಂಗಾರವನ್ನು ಕದ್ದಿದ್ದಾರೆ, ಷಣ್ಮುಖ ದೇವಸ್ಥಾನದಿಂದ ಕದ್ದಿದ್ದಾರೆ. ಈಗ ಬೇರೆ ಬೇರೆ ಎಲ್ಲ ಅಪವಾದದ ಜೊತೆಗೆ 5 ಲಕ್ಷದ ಡಿಮಾಂಡ್ ಅನ್ನು ಮಾಡಿದ್ರು. ಈ ತರ ಎಲ್ಲ ಮಾತಾಡಿದ್ರು. ಆ ಸಮಯದಲ್ಲಿ ಆ ಪ್ರಕಾರ ಮಾತಾಯಿತು. ನಮ್ಮ ಬಗ್ಗೆ ಅದರ ಕಳ್ಳತನದ ಆರೋಪ ಹಾಕಿದ್ದು ಸುಳ್ಳು ಆರೋಪ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಮನಪರಿವರ್ತನೆಯಾಗಿ ಆ ಕ್ಷೇತ್ರದ ನಂಬಿಕೆ ಮತ್ತೆ ಬಂದು ಅವರು
ಅವರ ಸಪರಿವಾರದ ಜೊತೆ ಇವತ್ತು ಬಂದು ಕೊಂಡಾನ ಪಿಲ್ಚಂಡಿ ವೈದ್ಯನಾಥ ಬಂಟ ಕ್ಷೇತ್ರ ಮೂಯರು ದೆಯ್ಯಂಗುಳ ಕೊಂಡಾನಕ್ಕೆ ಬಂದು ಸಿಯಾಲ ಹೂ ಬಂಗಾರ ಇಂಥ ಹರಿಕೆಗಳನ್ನು ನೀಡುವುದರ ಮುಖಾಂತರ ನಾನು ಕೊಂಡಾನದ ಹೆಸರನ್ನ ಪ್ರತಾಪ ಮಾಡಿದ್ದು ಮತ್ತೆ ಅಲ್ಲಿಂದ ಬಂಗಾರ ಕದ್ದದ್ದು ಅದು ನನ್ನ ಸುಳ್ಳು ಇದಾದ್ದರಿಂದ ನಾನು ಅದಕ್ಕೆ ಕ್ಷಮೆ ಯಾಚಿಸಿದ್ರು ಅವರು ಇವತ್ತು ಕ್ಷಮೆ ಯಾಚಿಸಿದ್ರು. ಆ ಪ್ರಕಾರ ಒಂದರ್ಥದ ಸುಖಾಂತ್ಯವು ಆಯಿತು ಅಂತ ಹೇಳಬಹುದು. ಒಂದರ್ಥದ ಸುಖಾಂತ್ಯ. ಕೊಂಡಾನ ದೈವಸ್ಥಾನದ ಚಿನ್ನ ಕದ್ದ ವಿಷಯ ಕಾವು ಪಡೆಯಿತು. ತಕ್ಷಣ ಕೊಂಡಾನ ಕ್ಷೇತ್ರದ ಹಿರಿಯರು ರವಿಪ್ರಸನ್ನ, ತಮ್ಮಣ್ಣ ಶೆಟ್ಟಿ ಇಬ್ಬರನ್ನು ಕೂಡ ಕರೆಸಿ ಸ್ಪಷ್ಟನೆ ಕೇಳಿದರು. ಈ ವೇಳೆ ರವಿಪ್ರಸನ್ನ ಅವರು ಚಿನ್ನ ಕದ್ದ ಆರೋಪ ಹೊರಿಸಿದ್ದು ತಪ್ಪಾಗಿದೆ ಅಂತ ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ್ದಾರೆ. ನನ್ನ ಮಾತ ಯಾನು ಪಾತೆರ ಪಿರದ ತೊಂಡೆ ಅಂತ 6 ಬಣ್ಣ ನಡೆದ ಅವರ ಯಾನುಲ್ಲ ದಾದ ಮಾತ ಪಾತೆರದೇನ 5 ಪಿರದೆತ್ತನ್ನುವೆ ಎಂದು ಬಂಡೆ. ಕೊಂಡಾನ ಕ್ಷೇತ್ರಡು ಕೊಂಡಾನದ ಪುದರ್ದೆತ್ತಿನಕ್ಕು ಕಾಣಿಕೆಲ್ಲ ಪಾಡ್ದು ದೈವಡ ಕ್ಷಮೆನು ಕೇಂದ್ರ ಅಂಚಿಡ್ದ ಅವರ 6 ಬಣ್ಣಿನ ಪಾತೆರ ಪಿರದೆ ತೊಂಡಿರು ಅಂಚ ಎಂಕಲ್ ಬಣ್ಣಿನ ಪಾತೆರನ್ನು ಪಿರದೆ ತೊನ್ನೆ ಅಂದು ಪಂಡುದು ರೆಡ್ ಪಾತೆರ. ಒಟ್ನಲ್ಲಿ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ಭುಗಿಲೆದ್ದ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ದೈವಾರಾಧಕರ ಸಂಘರ್ಷ ಸುಖಾಂತ್ಯ. ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ ದೈವಾರಾಧಕ. ದೈವಾರಾಧನೆ ಅಂದ್ರೆ ಕರಾವಳಿಯ ಸಂಸ್ಕೃತಿ. ಆದ್ರೆ ಇತ್ತೀಚೆಗೆ ದೈವಾರಾಧನೆ ಭಾರಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಮಂಗಳೂರಿನ ಬಾರೆಬೈಲಿನಲ್ಲಿ ವಾರಾಹಿ ಪಂಜುರ್ಲಿ ದೈವಕ್ಕೆ ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಲ್ಲಿಸಿದರು. ಅದರ ಬಳಿಕ ಭಾರಿ ವಿವಾದ ಹುಟ್ಟುಕೊಂಡಿದೆ. ಸದ್ಯ ಹಿರಿಯರು ಕುಳಿತು ಕಾರಣಿಕದ ಕೊಂಡಾಣ ದೈವಸ್ಥಾನದಲ್ಲಿ ಸಂಘರ್ಷವನ್ನ ಶಮನಗೊಳಿಸಿದ್ದಾರೆ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ಮುಂದಾಳತ್ವವನ್ನು ವಹಿಸಿದ್ದ ರವಿ ಪ್ರಸನ್ನ ಚಿನ್ನ ಕದ್ದ ವಿಚಾರದಲ್ಲಿ ಮಾಡಿದ ಆಪಾದನೆಗೆ ಕ್ಷಮೆ ಕೋರಿದ್ದಾರೆ. ಅಸಲಿಗೆ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ದೈವ ನರ್ತಕ ಸಂಪ್ರದಾಯ ಮೀರಿದ್ದಾರೆ ಅನ್ನೋ ಚರ್ಚೆ ಹೆಚ್ಚಾಗಿತ್ತು. ದೈವಾರಾಧಕರ ವಿರುದ್ಧ ತಮ್ಮಣ್ಣ ಶೆಟ್ಟಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ರಿಷಬ್ ಶೆಟ್ಟಿ ನೇಮೋತ್ಸವದ ವಿರುದ್ಧ ಅಪಸ್ವರ ಜೋರಾಗಿತ್ತು. ಅಂದು ಹರಕೆ ನೇಮೋತ್ಸವ ನಡೆದ ದೈವಸ್ಥಾನದಲ್ಲೇ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ನಡೆಸಿ ಸಮಜಾಯಿಷಿ ನೀಡಿತ್ತು. ಮಾತಿನ ಬರದಲ್ಲಿ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಕೊಂಡಾನ ದೈವಸ್ಥಾನದ ಚಿನ್ನ ಕದ್ದಿದ್ದಾರೆ ಅಂತ ರವಿ ಪ್ರಸನ್ನ ಆರೋಪಿಸಿದ್ರು. ಈ ಆರೋಪ ಸಾಬೀತಿಗೆ ತಮ್ಮಣ್ಣ ಶೆಟ್ಟಿ ಸವಾಲ್ ಹಾಕಿದ್ರು. ಹತ್ತಿರದ ಕಾರ್ಣಿಕ ಕ್ಷೇತ್ರವಾದ ಕೊಂಡಾಣದಿಂದ ಬಂಗಾರವನ್ನು ಕದ್ದಿದ್ದಾರೆ, ಷಣ್ಮುಖ ದೇವಸ್ಥಾನದಿಂದ ಕದ್ದಿದ್ದಾರೆ. ಈಗ ಬೇರೆ ಬೇರೆ ಎಲ್ಲ ಅಪವಾದದ ಜೊತೆಗೆ 5 ಲಕ್ಷದ ಡಿಮಾಂಡ್ ಅನ್ನು ಮಾಡಿದ್ರು. ಈ ತರ ಎಲ್ಲ ಮಾತಾಡಿದ್ರು ಆ ಸಮಯದಲ್ಲಿ. ಆ ಪ್ರಕಾರ ಮಾತಾಯಿತು. ನಮ್ಮ ಬಗ್ಗೆ ಅದರ ಕಳ್ಳತನದ ಆರೋಪ ಹಾಕಿದ್ದು ಸುಳ್ಳು ಆರೋಪ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಮನಪರಿವರ್ತನೆಯಾಗಿ ಆ ಕ್ಷೇತ್ರದ ನಂಬಿಕೆ ಮತ್ತೆ ಬಂದು ಅವರು ಅವರ ಸಪರಿವಾರದ ಜೊತೆ ಇವತ್ತು ಬಂದು ಕೊಂಡಾನ ಪಿಲ್ಚಂಡಿ ವೈದ್ಯನಾಥ ಬಂಟ ಕ್ಷೇತ್ರ ಮೂಯರು ದೆಯ್ಯಂಗುಳ ಕೊಂಡಾನಕ್ಕೆ ಬಂದು ಸಿಯಾಲ ಹೂ ಬಂಗಾರ ಇಂಥ ಹರಿಕೆಗಳನ್ನು ನೀಡುವುದರ ಮುಖಾಂತರ ನಾನು ಕೊಂಡಾನದ ಹೆಸರನ್ನ ಪ್ರತಾಪ ಮಾಡಿದ್ದು ಮತ್ತೆ ಅಲ್ಲಿಂದ ಬಂಗಾರ ಕದ್ದದ್ದು ಅದು ನನ್ನ ಸುಳ್ಳು ಇದಾದ್ದರಿಂದ ನಾನು ಅದಕ್ಕೆ ಕ್ಷಮೆ ಯಾಚಿಸಿದ್ರು. ಅವರು ಇವತ್ತು ಕ್ಷಮೆ ಯಾಚಿಸಿದ್ರು. ಆ ಪ್ರಕಾರ ಒಂದರ್ಥದ ಸುಖಾಂತ್ಯವು ಆಯಿತು ಅಂತ ಹೇಳಬಹುದು. ಒಂದರ್ಥದ ಸುಖಾಂತ್ಯ. ಕೊಂಡಾನ ದೈವಸ್ಥಾನದ ಚಿನ್ನ ಕದ್ದ ವಿಷಯ ಕಾವು ಪಡೆಯಿತು. ತಕ್ಷಣ ಕೊಂಡಾನ ಕ್ಷೇತ್ರದ ಹಿರಿಯರು ರವಿಪ್ರಸನ್ನ, ತಮ್ಮಣ್ಣ ಶೆಟ್ಟಿ ಇಬ್ಬರನ್ನು ಕೂಡ ಕರೆಸಿ ಸ್ಪಷ್ಟನೆ ಕೇಳಿದರು. ಈ ವೇಳೆ ರವಿಪ್ರಸನ್ನ ಅವರು ಚಿನ್ನ ಕದ್ದ ಆರೋಪ ಹೊರಿಸಿದ್ದು ತಪ್ಪಾಗಿದೆ ಅಂತ ದೈವಕ್ಕೆ ಕಾಣಿಕೆ ಹಾಕಿ ಕ್ಷಮೆ ಕೇಳಿದ್ದಾರೆ. ನನ್ನ ಮಾತ ಯಾನು ಪಾತೆರ ಪಿರದ ತೊಂಡೆ ಅಂತ 6 ಬಣ್ಣ ನಡೆದ ಅವರ ಯಾನುಲ್ಲ ದಾದ ಮಾತ ಪಾತೆರದೇನ 5 ಪಿರದೆತ್ತನ್ನುವೆ ಎಂದು ಬಂಡೆ. ಕೊಂಡಾನ ಕ್ಷೇತ್ರಡು ಕೊಂಡಾನದ ಪುದರ್ದೆತ್ತಿನಕ್ಕು ಕಾಣಿಕೆಲ್ಲ ಪಾಡ್ದು ದೈವಡ ಕ್ಷಮೆನು ಕೇಂದ್ರ ಅಂಚಿಡ್ದ ಅವರ 6 ಬಣ್ಣಿನ ಪಾತೆರ ಪಿರದೆ ತೊಂಡಿರು ಅಂಚ ಎಂಕಲ್ ಬಣ್ಣಿನ ಪಾತೆರನ್ನು ಪಿರದೆ ತೊನ್ನೆ ಅಂದು ಪಂಡುದು ರೆಡ್ ಪಾತೆರ. ಒಟ್ನಲ್ಲಿ ರಿಷಬ್ ಶೆಟ್ಟಿ ನೇಮೋತ್ಸವದ ಬಳಿಕ ಭುಗಿಲೆದ್ದ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ